ಶ್ರೀಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ. ಶ್ರೀಮದಾನಂದತೀರ್ಥಭಗವತ್ಪಾದಾಚಾರ್ಯಗುರುಭ್ಯೋ ನಮಃ. ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗುಣರಾಶಯೇ ಹೃದ್ಯಾಯ ಶುದ್ಧವಿದ್ಯಾಯ ಮಧ್ವಾಯ ಚ ನಮೋ ನಮಃ. ವೇದವ್ಯಾಸಮನೋಭಾವಂ ವ್ಯಂಜಯನ್ ಉದ್ಧರನ್ ಜನಾನ್ ಆನಂದತೀರ್ಥಸುಮುನಿಃ ಭೂಯಾತ್ ತತ್ತ್ವವೇನ್ನಯೇ. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ. ಮಿಥ್ಯಾಸಿದ್ಧಾಂತದುರ್ಧ್ವಾಂತವಿಧ್ವಂಸನ ವಿಚಕ್ಷಣಃ ಜಯತೀರ್ಥಾಖ್ಯತರಣಿಃ ಭಾಸತಾಂ ನೋ ಹೃದಂಬರೆ. ನ್ಯಾಯಚಂದ್ರಿಕಯಾ ಯುಕ್ತಂ ನ್ಯಾಯಾಮೃತಕಲಾನಿಧಿಂ ತರ್ಕೋಡು ತಾಂಡವಕೃತಿಂ ವ್ಯಾಸರಾಜ ವಿಧುಂ ಭಜೆ. ತಪೋವಿದ್ಯಾವಿರಕ್ತ್ಯಾದಿ ಸದ್ಗುಣೌಘಾಕರಾನಹಂ ವಾದಿರಾಜ ಗುರುನ್ ವಂದೇ ಹಯಗ್ರೀವಪದಾಶ್ರಯಾನ್. ಭಕ್ತಾನಾಂ ಮಾನಸಾಂ ಭೋಜಭಾನವೇ ಕಾಮಧೇನವೇ ನಮತಾಂ ಕಲ್ಪತರವೇ ಜಯೀಂದ್ರಗುರವೇ ನಮಃ. ಧ್ರುವಾದಿಧ್ವಾಂತರವಯೇ ವೈಷ್ಣವೇಂದೀವರೇಂದವೇ ಶ್ರೀರಾಘವೇಂದ್ರಗುರವೇ ನಮಃ ಕಾರುಣ್ಯಸಿಂಧವೇ. ಶ್ರೀಮತೋ ರಾಘವೇಂದ್ರಸ್ಯ ನಮಾಮಿ ಪದಪಂಕಜೇ ಕಾಮಿತಾಶೇಷಕಲ್ಯಾಣಕಲನಾ ಕಲ್ಪಪಾದಪೌ. ಅಜ್ಞಾನತಿಮಿರಚ್ಛೇದಂ ಬುದ್ಧಿಸಂಪತ್ಪ್ರದಾಯಕಂ ವಿಜ್ಞಾನವಿಮಲಂ ಶಾಂತಂ ವಿಜಯಾಖ್ಯಗುರುಂ ಭಜೆ. ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶವಿಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ. ಅಸ್ಮದ್ಗುರುಸಮಾರಂಭಾಂ ಟೀಕಾಕೃತ್ಪಾದಮಧ್ಯಗಾಂ ಶ್ರೀಮದಾಚಾರ್ಯಪರ್ಯಂತಾಂ ವಂದೇ ಗುರುಪರಂಪರಾಂ. ಪೃಥ್ವೀಮಂಡಲಮಧ್ಯಸ್ಥಾಃ ಪೂರ್ಣಬೋಧಮತಾನುಗಾಃ ವೈಷ್ಣವಾಃ ವಿಷ್ಣುಹೃದಯಾಃ ತಾನ್ನಮಸ್ಯೆ ಗುರೂನ್ ಮಮ. ಶ್ರೀ ಗುರುಭ್ಯೋ ನಮಃ. ಪ್ರಾತಸ್ಮರಣೀಯರಾದ ಪರಮಪೂಜ್ಯ ಶ್ರೀ ಶ್ರೀ ವಿಶ್ವೇಶತೀರ್ಥ ಶ್ರೀಪಾದಂಗಳವರನ್ನು ಭಕ್ತಿಪೂರ್ವಕವಾಗಿ ಸ್ಮರಿಸ್ತಾ, ಹಾಗೆಯೇ ನಮ್ಮ ವಿದ್ಯಾಗುರುವಾಗಿರ್ತಕ್ಕಂತಹ ಶ್ರೀ ಶ್ರೀ ವಿದ್ಯಾಶ್ರೀ ಶ್ರೀಪಾದಂಗಳವರನ್ನು ಭಕ್ತಿಪೂರ್ವಕವಾಗಿ ನಮಸ್ಕರಿಸ್ತಾ, ವ್ಯಾಸರಾಜ ಮಠದ ಈ ಒಂದು ಆವರಣದಲ್ಲಿ ನಡೀತಾ ಇರತಕ್ಕಂತಹ ನಿರಂತರ ಜ್ಞಾನಯಜ್ಞ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತಹ ಎಲ್ಲ ಹರಿಗುರು ಭಕ್ತರನ್ನು ವಂದಿಸ್ತಾ, ಗುರುಗಳ ಆಜ್ಞಾನುಸಾರವಾಗಿ ಈ ಒಂದು ನಿರಂತರ ಪ್ರವಚನ ಮಾಲಿಕೆಯಲ್ಲಿ ತ್ರೈಲೋಕ್ಯ ಗುರುಗಳಾಗಿರ್ತಕ್ಕಂತಹ ಆಚಾರ್ಯ ಮಧ್ವರ ಚರಿತ್ರೆಯನ್ನು ತಮ್ಮ ಮುಂದೆ ಇಡಲಿಕ್ಕೆ ಬಯಸ್ತೇನೆ. ಅಜ್ಞಾನೋತ್ಸಾದನಾರ್ಥಂ ಸುರವರ ವಚಸಾ ಸೂಚಿತೋ ರೂಪ್ಯಭರ್ತ್ರಾಂ ಜಾತೋ ಮಧ್ಯಾಲಯಾರ್ಯಾದ್ ಗುರುಮತಿ ತಪಸೋ ವಾಸುದೇವಾಭಿಧಾನಃ. ಗೋದಾತ್ರೇ ಮೋಕ್ಷದಾತಾ ರಜತಪತಿಪದಾ ಸೇವಕೋ ಭೂತಭರ್ತ್ರಾಂ ಮಾನ್ಯಪ್ರಾಣಕುಲಿತ್ಥೈರಪಿ ನಿಜ ಸಹಜಾರ್ಪಿತ ಪ್ರಿಯತಾಂ ಮೇ. ನಾರಾಯಣ ಪಂಡಿತಾಚಾರ್ಯರು ಆರಂಭದಲ್ಲಿ ಮುಖ್ಯ ಪ್ರಾಣದೇವರನ್ನು ಅವರ ಪ್ರಥಮ ಅವತಾರಗಳಾಗಿರ್ತಕ್ಕಂತಹ ಅನುಭೀಮ ಅವತಾರಗಳನ್ನು ಸಂಕ್ಷೇಪವಾಗಿ ನಿರೂಪಿಸಿ, ಮುಂದಿನ ಶ್ಲೋಕದಲ್ಲಿ ಮಧ್ವಾಚಾರ್ಯರ ಅವತಾರದ ಕಥೆಯನ್ನು ವರ್ಣಿಸ್ತಾ ಇದ್ದಾರೆ. ಭೂಲೋಕದ ಭರತಖಂಡದಲ್ಲಿ ಗೋದಾವರಿಯ ದಕ್ಷಿಣ ತೀರದಲ್ಲಿ ಸಹ್ಯಾದ್ರಿ ಪರ್ವತದ ಪಶ್ಚಿಮ ಘಟ್ಟ ಏನಿದೆ ಪರಶುರಾಮ ಕ್ಷೇತ್ರ ಅಂತ ಹೇಳ್ತೇವೆ. ಅಂತಹ
ಪರಶುರಾಮ ಕ್ಷೇತ್ರದಲ್ಲಿ ಶಿವಳ್ಳಿ ಎಂಬ ಗ್ರಾಮ, ಅಲ್ಲಿ ರಾಮಭೋಜ ಎಂಬ ಕ್ಷತ್ರಿಯ ರಾಜ, ಅವನ ಅನುಗ್ರಹಕ್ಕೋಸ್ಕರವಾಗಿ ಲಿಂಗಾಕಾರದಿಂದ ಪ್ರಾರಂಭೂತನಾದವ ಪರಮಾತ್ಮ ಅನಂತೇಶ್ವರ, ಅನಂತಾಸನ ಎಂಬುದಾಗಿ ಪ್ರಸಿದ್ಧನಾಗಿದ್ದಾನೆ. ಇಂದಿಯೂ ಕೂಡ ಉಡುಪಿಯಲ್ಲಿ ಆ ಅನಂತೇಶ್ವರ ದೇವಸ್ಥಾನವನ್ನು ನೋಡ್ಬೋದು. ಇಂತಹ ಪರಿಸರದಲ್ಲಿ ಅತ್ಯಂತ ಸಾತ್ವಿಕ ಗುಣವುಳ್ಳಂತಹ ಆಸ್ತಿಕರು ವಾಸವಾಗಿದ್ದರು. ಕಲಿಯುಗದ ವಿಜ್ಞಾನ ಭಾನುಮತಿಕಾಲ ಬಲೇನ ಲೀನೆ ದುರ್ಭಾಷ್ಯ ಸಂತಮಸ ಸಂತತಿತೋ ಜನೇಂಧೆ ಎಂಬುದಾಗಿ ಮಧ್ವಜದಲ್ಲಿ ವರ್ಣಿಸಿದ ಹಾಗೆ ಆ ಎಲ್ಲ ಆಸ್ತಿಕ ಬಾಂಧವರು ಕಲಿಯುಗದ ಪ್ರಾಬಲ್ಯದಿಂದಾಗಿ ವಿಜ್ಞಾನ ಸೂರ್ಯ ಅಸ್ತಂಗತನಾದಾಗ ದುರ್ಭಾಷ್ಯಗಳೆಂಬ ಕಗ್ಗತ್ತಲೆಯಲ್ಲಿ ಕುರಡರ ಹಾಗೆ ತೊಳಾಡ್ತಾ ಇದ್ದಂತಹ ಸನ್ನಿವೇಶ. ಅನೇಕ ಭಗವದ್ಭಕ್ತರು ಮಾರ್ಗಭ್ರಷ್ಟರಾಗಿ ಕಷ್ಟಪಡ್ತಾ ಇರತಕ್ಕಂತಹ ಸನ್ನಿವೇಶದಲ್ಲಿ ಅಂತಹ ಸಜ್ಜನರ ಉದ್ಧಾರಕ್ಕೋಸ್ಕರವಾಗಿ ಪರಮಾತ್ಮನ ಆಜ್ಞಾನುಸಾರವಾಗಿ ಎಲ್ಲ ದೇವತೆಗಳು ಕೂಡ ಪ್ರಾರ್ಥನೆಯನ್ನು ಮಾಡಿದ್ದಾರೆ. ಅವರ ಪ್ರಾರ್ಥನೆಯಂತೆ ಸಜ್ಜನರ ಮೊರೆಯನ್ನು ಕೇಳತಕ್ಕಂತಹ ಸಾಕ್ಷಾತ್ ಮುಖ್ಯಪ್ರಾಣದೇವರು 3ನೇ ಬಾರಿ ಅವತಾರ ಮಾಡಲಿಕ್ಕೆ ಇಚ್ಛಿಸ್ತಾ ಇದ್ದಾರೆ. ಕಲಿಯುಗದಲ್ಲಿ ಮಧ್ವಾಚಾರ್ಯರಾಗಿ ಅವತಾರ ಮಾಡುವುದನ್ನು ರಾಮಾಯಣವೇ ನಮಗೆ ಸೂಚಿಸ್ತದೆ. ತ್ರೇತಾಯುಗದ ರಾಮಾಯಣದಲ್ಲಿ ಅಗಸ್ತ್ಯರು ಸೂಚಿಸ್ತಾರೆ, ಮುಂದೆ ಇದೇ ಹನುಮಂತ ಸೂತ್ರಗಳಿಗೆ ಭಾಷ್ಯವನ್ನು ಬರೀತಾನೆ ಅಂತ. ಸಸೂತ್ರ ವೃತ್ಯರ್ಥ ಪದಂ ಮಹಾರ್ಥಂ ಸಸಂಗ್ರಹಂ ಸಾಧು ಇತಿ ವೈ ಕಪೀಂದ್ರ. ಇದು ಅಗಸ್ತ್ಯರು ಹೇಳ್ತಕ್ಕಂತಹ ಮಾತು. ಮುಂದೆ ಆಗತಕ್ಕಂತಹ ಮಧ್ವಾವತಾರವನ್ನು ಸೂಚಿಸ್ತಾ ಇದ್ದಾರೆ. ಸಸೂತ್ರ ವೃತ್ಯರ್ಥ ಅಂದರೆ ಸೂತ್ರಕ್ಕೆ ಅನುವ್ಯಾಖ್ಯಾನ ಬರೆದಿದ್ದಾರೆ ಮಧ್ವಾಚಾರ್ಯರು. ಸಸೂತ್ರ ವೃತ್ಯರ್ಥ ಪದಂ ಮಹಾರ್ಥಂ ಅಂದರೆ ಪದಗಳ ಅರ್ಥವನ್ನು ವಿವರಿಸ್ತಕ್ಕಂತಹ ಭಾಷ್ಯ, ಅನುವ್ಯಾಖ್ಯಾನ, ಸಸಂಗ್ರಹಂ ಸಂಗ್ರಹ ಭಾಷ್ಯ ಅಂದರೆ ಅನುಭಾಷ್ಯ, ಇವುಗಳನ್ನು ವಾಯುದೇವರು ಮುಂದೆ ರಚಿಸ್ತಾರೆ ಎಂಬ ವಿಚಾರವನ್ನು ಅಗಸ್ತ್ಯರು ಸೂಚಿಸ್ತಾರೆ. ಹೀಗೆ ವಾಯುದೇವರ ಅವತಾರಕ್ಕೆ ಮುಂಚೆ ಅನಂತೇಶ್ವರ ಒಂದು ಭವಿಷ್ಯವಾಣಿಯನ್ನು ಒಬ್ಬ ವ್ಯಕ್ತಿಯ ಮೂಲಕವಾಗಿ ಸೂಚಿಸ್ತಾನೆ. ಅವನು ಉಡುಪಿಯ ಅನಂತೇಶ್ವರ ದೇವಸ್ಥಾನದಲ್ಲಿ ಮಹೋತ್ಸವ ಆಗ್ತಾ ಇದೆ, ಜನ ಎಲ್ಲ ಸೇರಿದ್ದಾರೆ. ಆ ದೇವಾಲಯದ ಎದುರುಗಡೆಗೆ ಒಂದು ಕಲ್ಲಿನ ಕಂಬ ಇದೆ, ನೀವು ನೋಡಿರ್ತೀರ ಉಡುಪಿ ಹೋದಾಗ. ಆ ಕಲ್ಲಿನ ಧ್ವಜಸ್ತಂಭ, ಆ ಕಲ್ಲಿನ ಧ್ವಜಸ್ತಂಭವನ್ನು ಸರಸರ ಒಬ್ಬ ಏರ್ತಾನೆ. ಅವನಿಗೆ ನಡಿಲಿಕ್ಕಾಗಲ್ಲ, ನಡಿಲಿಕ್ಕಾಗದ ಹೆಳವ, ಮಾತನಾಡಲಿಕ್ಕಾಗೋದಿಲ್ಲ, ಮಾತು ಬರುವುದಿಲ್ಲ, ನಡಿಲಿಕ್ಕೂ ಆಗೋದಿಲ್ಲ. ಅಂತಹ ಒಬ್ಬ ಮಂದ ಬಹಳ ರಭಸವಾಗಿ ಆ ಧ್ವಜಸ್ತಂಭವನ್ನು ಹತ್ತಿ ಅದರ ತುತ್ತ ತುದಿಯಲ್ಲಿ ಒಬ್ಬ ಮನುಷ್ಯ ನಿಂತುಕೊಳ್ಳುವಷ್ಟು ಜಾಗ ಇದೆ. ಅದರ ಮೇಲೆ ನಿಂತುಕೊಂಡು ನರ್ತನ ಮಾಡ್ತಾ ಎರಡೂ ಕೈಗಳನ್ನು ಮೇಲೆತ್ತಿ ಅವ ದೊಡ್ಡ ದನಿಯಿಂದ ಆ ಉತ್ಸವದಲ್ಲಿ ಹೇಳ್ತಾನೆ, ಆವಿಷ್ಟವಾನ ಕುಶಲಂ ಪುರುಷಂ ಪ್ರಕೃತ್ಯ ಪ್ರತ್ಯಾಯನ್ಯಜ ಜನಾನ್ಯತನಾಮತೃತ್ಯದ್ ಉತ್ತುಂಗ ಕೇತು ಶಿಖರೇ ಸಕೃತಾಂಗಹಾರ ರಂಗಾಂತರೇ ನಟ ಇವಾಖಿಲ ವಿಸ್ಮಯಾತ್ಮ ಆಭಾಷ್ಯಸೂತ್ರ ಜನತಾಂ ಶಪದಾನವಿದ್ಧಂ ಉಚ್ಚೈರಿದಂ ವಚನ ಮುದ್ರಿತೋದ್ಭಭಾಷೆ ಉತ್ಪತ್ಸತೆ ಜಗತಿ ವಿಶ್ವಜನೀನ ವೃತ್ತಿ ವಿಶ್ವಜ್ಞ ಏವ ಭಗವಾನ್ ಅಚಿರಾದ ಹೇತಿ ಎಂಬುದಾಗಿ ಮಧ್ವಜದಲ್ಲಿ ಆ ವಿಚಾರವನ್ನು ತಿಳಿಸ್ತಾರೆ. ಆ ವ್ಯಕ್ತಿ ಎಲ್ಲರಿಗೂ ಕೇಳುವ ಹಾಗೆ ಉತ್ಪತ್ಸತೆ ಜಗತಿ ವಿಶ್ವಜನೀನ ವೃತ್ತಿ. ಹೇ ಸಜ್ಜನರೇ, ನಿಮಗೆಲ್ಲ ತತ್ವೋಪದೇಶವನ್ನು ಮಾಡಲಿಕ್ಕೋಸ್ಕರವಾಗಿ ವಿಶ್ವಜ್ಞ ಸರ್ವಜ್ಞನಾಗಿರ್ತಕ್ಕಂತಹ ಮಹಾಪುರುಷನೊಬ್ಬ ಬಹಳ ಬೇಗನೆ
ಇಲ್ಲೇ ಹತ್ತಿರದಲ್ಲಿಯೇ ಅವತಾರ ಮಾಡಲಿಕ್ಕೆ ಇದ್ದಾನೆ ಅಂತ ಅಷ್ಟೇ ಹೇಳಿತು. ಅಷ್ಟು ಹೇಳಿದವನೇ ಆ ಸ್ತಂಭದಿಂದ ಕೆಳಗಿಳಿದು ಮತ್ತೆ ಮೊದಲಿನ ಹಾಗೆ ನಡಿಲಿಕ್ಕಾಗಲ್ಲ, ಮಾತಾಡಲಿಕ್ಕಾಗೋದಿಲ್ಲ. ಹೀಗೆ ಮಂದ ಬುದ್ಧಿಯ ಮಾತು ಬರದ ಒಬ್ಬ ಹೆಳವನ ಬಾಯಿಂದ ಅನಂತೇಶ್ವರ ಈ ಭವಿಷ್ಯವಾಣಿಯನ್ನು ನುಡಿತಾರೆ. ಇದನ್ನು ಕೇಳಿ ಆ ಅಚ್ಯುತ ಪ್ರಜ್ಞರಿಗೆ ಹಾಗೂ ಅಲ್ಲಿರತಕ್ಕಂತಹ ಎಲ್ಲ ಸಜ್ಜನರಿಗೆ ಬಹಳ ಸಂತೋಷವಾಗುತ್ತೆ. ಪರಮಾತ್ಮನ ಆಜ್ಞಾನುಸಾರವಾಗಿ ಉಡುಪಿಯ ಹತ್ತಿರದಲ್ಲಿಯೇ ಪಾಜಕ ಅಂತ ಇದೆ. ಪವಿತ್ರಂ ಪಾಜಕಂ ಕ್ಷೇತ್ರಂ ಕೋನ ಸೇವೇತ ಕೋವಿದಃ ಎಂಬುದಾಗಿ ಪ್ರಶ್ನಿಸ್ತಾರೆ ವಾದಿರಾಜರು. ಪಾಜಕ ಕ್ಷೇತ್ರವನ್ನು ಯಾವನು ತಾನೇ ಸೇವಿಸುವುದಿಲ್ಲ. ಯಾಕೆಂದರೆ ಅಲ್ಲಿ ಸಾಕ್ಷಾತ್ ಮುಖ್ಯ ಪ್ರಾಣದೇವರೇ ಅವತಾರ ಮಾಡಿದ್ದಾರೆ. ಅಂತಹ ಪಾಜಕ ಕ್ಷೇತ್ರದಲ್ಲಿ ಮಧ್ಯಗೇಹ ಭಟ್ಟರು, ಅವರ ಕುಲಸ್ವಾಮಿ ಅನಂತಾಸನ ದೇವರು ಆ ಪರಮಾತ್ಮನನ್ನು ಅನೇಕ ಕಠಿಣ ವ್ರತಗಳನ್ನು ಮಾಡ್ತಾ ಸೇವಿಸ್ತಾ ಇದ್ದಾರೆ. ಅಂತಹ ಮಧ್ಯಗೇಹ ಭಟ್ಟರ ಮನೋಭಿಲಾಷೆಯನ್ನು ಪೂರೈಸುವ ಮೂಲಕವಾಗಿ ಆ ಸತ್ಯ ಸಂಕಲ್ಪನಾಗಿರ್ತಕ್ಕಂತಹ ಪರಮಾತ್ಮನ ಆಜ್ಞೆಯನ್ನು ಶಿರಸಾವಹಿಸಿ ಜೀವೋತ್ತಮರಾಗಿರ್ತಕ್ಕಂತಹ ಮುಖ್ಯಪ್ರಾಣದೇವರು ಅವತಾರ ಮಾಡ್ತಾರೆ. ಅವರಿಗೆ ವಾಸುದೇವ ಅಂತ ನಾಮಕರಣ ಮಾಡ್ತಾರೆ. ಅಂತಹ ವಾಸುದೇವ ಬಾಲ್ಯದಲ್ಲಿಯೇ ಬಹಳ ಆಶ್ಚರ್ಯಕರವಾಗಿರತಕ್ಕಂತಹ ಚರ್ಯಗಳನ್ನು ತೋರಿಸ್ತಾ ಇದ್ದ ಎಂಬ ವಿಚಾರವನ್ನು ಅಲ್ಲಿ ನಿರೂಪಿಸ್ತಾರೆ. ವಾಸುದೇವಾಚಾರ್ಯರು ತಾವು ಸ್ವತಃ ತ್ರೈಲೋಕ್ಯ ಗುರುಗಳೇ ಆಗಿದ್ದರೂ ಕೂಡ ಅವರು ಗುರುಗಳ ಮೂಲಕವಾಗಿ ತೋಟಂತಿಲ್ಲಾಯರ ಮೂಲಕವಾಗಿ ಎಲ್ಲ ಅಧ್ಯಯನವನ್ನು ಮಾಡ್ತಾರೆ. ಮಾಡಿ ಮುಂದೆ ಸನ್ಯಾಸವನ್ನು ಸ್ವೀಕಾರ ಮಾಡ್ತಾರೆ. ಪೂರ್ಣ ಪ್ರಜ್ಞಾಖ್ಯ ಆಸೀದ್ ಯತಿಕುಲ ತಿಲಕೋ ಯಶುಭಾಚಾರ ಈಶಪತ್ತೋಸ್ಮಾ ಈಶ್ವರಾಜ್ಞಾಗತ ಸುರ ಸರಿತಿ ಸ್ನಾನಕೃತ್ ಚೈತ್ರಪತ್ರ ದುಷ್ಪದ್ಯಚ್ಛಿಚ್ಯಲೋಕೆ ಪ್ರವಚನ ಚತುರ ಸತ್ಪುರಾಣೀತಿಹಾಸ ಉಕ್ತೌ ಮೇಧಾಪ್ರದರ್ಶಿ ದಿಶತು ಶುಭದರ್ಶಂ ಮಹ್ಯಂ ರುಜ್ವಗ್ರಣೀಹಿ ಎಂಬುದಾಗಿ ನಾರಾಯಣ ಪಂಡಿತಾಚಾರ್ಯ ಪ್ರಾರ್ಥನೆ ಮಾಡ್ತಾರೆ. ಇಂತಹ ಪೂರ್ಣಪ್ರಜ್ಞಾಚಾರ್ಯರು ನನಗೆ ಉತ್ತಮವಾಗಿರತಕ್ಕಂತಹ ಜ್ಞಾನವನ್ನು ಕರುಣಿಸಲಿ ಅಂತ. ವಾಸುದೇವಾಚಾರ್ಯರು ಗುರುಗಳ ಮೂಲಕ ಎಲ್ಲ ಅಧ್ಯಯನವನ್ನು ಮಾಡಿ ಸನ್ಯಾಸವನ್ನು ತೆಗೆದುಕೊಳ್ಳಬೇಕೆಂಬ ಅಪೇಕ್ಷೆಯನ್ನು ಹೊಂದಿದವರಾಗಿ ಮಾತಾಪಿತೃಗಳ ಅಪ್ಪಣೆಯನ್ನು ಪಡೆದುಕೊಂಡು ಅಚ್ಯುತ ಪ್ರಜ್ಞರ ಹತ್ತಿರ ಬಂದು ತಮಗೆ ಸನ್ಯಾಸವನ್ನು ಕೊಡುವಂತ ಕೇಳ್ತಾರೆ. ಸನ್ಯಾಸ ಸ್ವೀಕಾರಕ್ಕೆ ಆಗಬೇಕಾಗಿರತಕ್ಕಂಥ ಎಲ್ಲ ಕಾರ್ಯಕ್ರಮಗಳನ್ನು ಮುಗಿಸಿ ಆತ್ಮಶ್ರಾದ್ದ, ವಿರಜಾಹೋಮ, ಕೇಶಮುಂಡನ, ವಸ್ತ್ರತ್ಯಾಗ, ಕಷಾಯ ವಸ್ತ್ರ ಸ್ವೀಕಾರ ಎಲ್ಲ ವಿಧಾನಗಳನ್ನು ಆಚರಿಸಿ ಕೊನೆಗೆ ಸನ್ಯಾಸವನ್ನು ಸ್ವೀಕಾರ ಮಾಡ್ತಾರೆ. ಅವರಿಗೆ ಅಚ್ಯುತ ಪ್ರಜ್ಞರು ಪೂರ್ಣಪ್ರಜ್ಞ ಎಂಬುದಾಗಿ ನಾಮಕರಣ ಮಾಡ್ತಾರೆ. ಆನಂದ ತೀರ್ಥ ಎಂಬುದಾಗಿ ಆನಂದಕರವಾಗಿರತಕ್ಕಂತಹ ತೀರ್ಥವನ್ನು ರಚನೆ ಮಾಡುವರಾದ್ದರಿಂದ ಅಚ್ಯುತ ಪ್ರಜ್ಞರು ಇವರಿಗೆ ಆನಂದ ತೀರ್ಥ ಎಂಬುದಾಗಿ ನಾಮಕರಣ ಮಾಡ್ತಾರೆ. ಹೀಗೆ ಆಚಾರ್ಯರು ಸನ್ಯಾಸವನ್ನು ಸ್ವೀಕಾರ ಮಾಡಿದ ಮೇಲೆ ಸ್ವಲ್ಪ ದಿನಗಳ ನಂತರ ಅವರಿಗೆ ಗಂಗಾ ಸ್ನಾನವನ್ನು ಮಾಡಬೇಕು ಅಂತ ಅನಿಸುತ್ತೆ. ಎಲ್ಲಿ ಉಡುಪಿ, ಎಲ್ಲಿಯ ಗಂಗಾ ನದಿ. ಗುರುಗಳ ಅಪ್ಪಣೆ ಕೇಳ್ತಾರೆ, ಉತ್ತರ ಪ್ರದೇಶಕ್ಕೆ ಹೋಗಬೇಕು ಅಂತ. ಅಚ್ಯುತ ಪ್ರಜ್ಞರು ಭಾಳ ಹಚ್ಕೊಂಡ್ಬಿಟ್ಟಿದ್ದಾರೆ ಪೂರ್ಣಪ್ರಜ್ಞರನ್ನು. ಹಾಗಾಗಿ ಅಚ್ಯುತ ಪ್ರೇಕ್ಷರಿಗೆ ಅಥವಾ ಅಚ್ಯುತ ಪ್ರಜ್ಞರಿಗೆ, ಅಚ್ಯುತ ಪ್ರಜ್ಞೆ ಅನ್ನೋದು ಹೆಸರೇ ಸರಿ,
ಅಚ್ಯುತ ಪ್ರಜ್ಞರು ಅವರನ್ನು ಬಿಟ್ಟುಕೊಡಲಿಕ್ಕೆ ತಯಾರಿಲ್ಲ. ಯಾಕೆಂದರೆ ಅಷ್ಟು ಕಾಲ ಅವರನ್ನು ಅಗಲಿರಬೇಕಲ್ಲ. ಹಾಗಾಗಿ ಅವರು ಹೇಳ್ತಾರೆ, ನೀನು ಗಂಗಾ ಸ್ನಾನಕ್ಕೋಸ್ಕರವಾಗಿ ಗಂಗೆ ಇದ್ದಲ್ಲಿಗೆ ಹೋಗಬೇಕಾಗಿಲ್ಲ. ನೀವಿದ್ದ ಸ್ಥಳದಲ್ಲಿಯೇ ಇಂದಿನಿಂದ 3 ದಿನ ಕಳೆಯುವಾಗ ಇಲ್ಲಿ ಸರೋವರದಲ್ಲಿಯೇ ಗಂಗೆ ಬರ್ತಾಳೆ ಎಂಬುದಾಗಿ ಅನಂತಾಸನ ಹೇಳ್ತಾನೆ. ಒಬ್ಬ ವಿಪ್ರನ ರೂಪದಲ್ಲಿ ವಿಪ್ರನ ಮೂಲಕವಾಗಿ ಹೇಳಿಸ್ತಾನೆ. ಇವರಿಗೆ ಬಿಟ್ಟುಕೊಡಲಿಕ್ಕೆ ಮನಸ್ಸಿಲ್ಲ, ಹೋಗಲಿಕ್ಕೆ ಅಪ್ಪಣೆ ಕೊಡಲಿಕ್ಕೂ ಆಗ್ತಾಯಿಲ್ಲ. ಬಿಟ್ಟಿರಲಿಕ್ಕೆ ಆಗಲ್ಲ. ಕಳಿಸೋಣ ಅಂದರೆ ಬಿಟ್ಟಿರಲಿಕ್ಕೆ ಆಗೋದಿಲ್ಲ, ಕಳಿಸೋಣ ಅಂದರೆ ಕಳಿಸಬಾರ್ದು ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಏನೋ ಅವ್ರದ್ದೊಂದು ಅಪೇಕ್ಷೆ. ಅದಕ್ಕೋಸ್ಕರವಾಗಿ ಏನು ಮಾಡಬೇಕು ಅಂತ ಚಿಂತಿತರಾಗಿದ್ದಾಗ ಅನಂತಾಸನ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾರೆ. ಅನಂತಾಸನ ಸ್ವಾಮಿ ಸಂಪ್ರೀತನಾಗಿ ಒಬ್ಬ ಬ್ರಾಹ್ಮಣನ ಮೂಲಕವಾಗಿ ಹೇಳಿಸ್ತಾನೆ, ಇಂದಿನಿಂದ 3ನೇ ದಿನ ನಿಮ್ಮ ಸರೋವರದಲ್ಲಿಯೇ ಗಂಗೆ ಬರ್ತಾಳೆ ಅಂತ. ಪರಮಾತ್ಮನ ಸಂಕಲ್ಪ. ಹಾಗಾಗಿ ಗಂಗೆ ಯಾವತ್ತು ಬರ್ತಾಳೆ ಅಂತ ನಿಶ್ಚಿತ ಆಯಿತು. ಅಂದಿನಿಂದ 3ನೇ ದಿವಸ ಗಂಗೆ ಬರ್ತಾಳೆ ಉಡುಪಿಗೆ. ಎಲ್ಲಿ? ಇವತ್ತು ಭಾಗೀರಥಿಯ ದೇವಸ್ಥಾನ ಇದೆಯಲ್ಲ, ಮಧ್ವ ಸರೋವರದಲ್ಲಿ ಭಾಗೀರಥಿ ಗುಡಿ ಇದೆ. ಅಲ್ಲಿಂದಲೇ ಆ ದೇವಗಂಗೆ ಮುಖ್ಯಪ್ರಾಣ ದೇವರ ಸೇವೆಯನ್ನು ಮಾಡಲಿಕ್ಕೋಸ್ಕರವಾಗಿ ಬರ್ತಾಳೆ. ಅಂತಹ ಗಂಗೆಯಲ್ಲಿ ಶ್ರೀಮದಾಚಾರ್ಯರು ಸ್ನಾನ ಮಾಡ್ತಾರೆ. ಅಲ್ಲಿರ್ತಕ್ಕಂಥ ಎಲ್ಲ ಜನರು ಕೂಡ ಗಂಗಾ ಸ್ನಾನವನ್ನು ಮಾಡಿ ಪಾವನರಾಗ್ತಾರೆ. ಅಂದಿನಿಂದ ಆರಂಭಿಸಿ ಸರಿಯಾಗಿ 12 ವರ್ಷಗಳಿಗೊಮ್ಮೆ ಗಂಗೆ ಮಧ್ವ ಸರೋವರಕ್ಕೆ ಬರ್ತಾಳೆ. ತತಃಪರಂ 12 ವತ್ಸರಾಂತರೇ ಸದಾ ವ್ರಜೇತ್ಸ ತದನುಗ್ರಹಾಂಕಿನಿ. ಯಾಕೆ ಬರ್ತಾಳೆ ಅಂದರೆ ಮಧ್ವಾಚಾರ್ಯರ ಅನುಗ್ರಹಾಂಕಿನಿ, ಮಧ್ವಾಚಾರ್ಯರ ಸಲುವಾಗಿ ಗಂಗೆ ಅಲ್ಲಿಗೆ ಬರ್ತಾಳೆ 12 ವರ್ಷಗಳಿಗೊಮ್ಮೆ ಎಂಬುದಾಗಿ ನಾರಾಯಣ ಪಂಡಿತಾಚಾರ್ಯ ಮಧ್ವಾಚಾರ್ಯ ಹೇಳ್ತಾರೆ. ಈ ಮಧ್ವ ಸರೋವರಕ್ಕೆ, ಮಧ್ವ ಸರೋವರ ಬಹಳ ಪ್ರಾಚೀನವಾಗಿರ್ತಕ್ಕಂಥ ಸರೋವರ ಅದು. ಅದಕ್ಕೆ ಮೊದಲು ಅನಂತ ಸರೋವರ ಅಂತ ಹೆಸರಿತ್ತು, ಅನಂತ ಸರೋವರ ಅಂತ. ಆಮೇಲೆ ವರುಣ ತೀರ್ಥ ಅಂತ ಹೆಸರು ಬಂತು. ಆಮೇಲೆ ಚಂದ್ರ ಪುಷ್ಕರಣಿ ಅಂತ ಹೆಸರು ಬಂತು. ಕಲಿಯುಗದಲ್ಲಿ ಅದಕ್ಕೆ ಮಧ್ವ ಸರೋವರ ಅಂತ ಹೆಸರು ಬಂತು. ಯಾಕೆಂದರೆ ಮಧ್ವಾಚಾರ್ಯರಿಗೋಸ್ಕರವಾಗಿ ಗಂಗೆ ಇಲ್ಲಿಗೆ ಬಂದಲಾದ್ದರಿಂದ ಆಚಾರ್ಯರ ಪ್ರೀತ್ಯರ್ಥವಾಗಿ ಆ ಸರೋವರಕ್ಕೆ ಗಂಗೆ ಬಂದಿದ್ದರಿಂದಾಗಿ ಆ ಸರೋವರ ಮಧ್ವ ಸರೋವರ ಎಂಬುದಾಗಿ ಪ್ರಸಿದ್ಧಿಯನ್ನು ಹೊಂದಿದೆ. ಅಂತಹ ಮಧ್ವ ಸರೋವರವನ್ನು ನಾವು ನೋಡಿದ್ದೇವೆ. ಉಡುಪಿಗೆ ಹೋದಾಗ ಅಲ್ಲಿ ಸ್ನಾನ ಮಾಡ್ತೇವೆ. ಅಷ್ಟು ಪವಿತ್ರವಾಗಿರತಕ್ಕಂತಹ ತೀರ್ಥ ಅದು. ಆಚಾರ್ಯರಿಗೋಸ್ಕರವಾಗಿ ಗಂಗೆ ಇಲ್ಲಿಗೆ ಬರ್ತಾಳೆ. ಹೀಗೆ ಶ್ರೀಮದಾಚಾರ್ಯರು ಉಡುಪಿಯಲ್ಲೇ ಇದ್ದಂತಹ ಕಾಲದಲ್ಲಿ ಅವರ ಬಗ್ಗೆ ಕೇಳಿದಂತಹ ಅನೇಕ ಪಂಡಿತರು, ತಾರ್ಕಿಕರು, ಬೌದ್ಧ ಪಂಡಿತರು ಎಲ್ಲರೂ ಬರ್ತಾರೆ. ಸನ್ಯಾಸ ಸ್ವೀಕಾರ ಮಾಡಿ ಇನ್ನೂ ಭಾಳ ದಿವಸ ಆಗಿಲ್ಲ, ಅಷ್ಟರಲ್ಲಿಯೇ ಪ್ರಚಾರ ಆಯಿತು. ಯಾವನೊಬ್ಬ ಸನ್ಯಾಸಿ, 16 ವರ್ಷದ ಒಬ್ಬ ಬಾಲ ಸನ್ಯಾಸಿ, ಅವನನ್ನು ನೋಡಬೇಕು, ವಾದದಲ್ಲಿ ಸೋಲಿಸಬೇಕು, ಅವನಿಂದ ಜಯಪತ್ರವನ್ನು ಪಡೆದುಕೊಳ್ಬೇಕು ಅಂತ ಅನೇಕ ಪಂಡಿತರು ಬರ್ತಾರಂತೆ. ವಾಸುದೇವ ಅಂತ ಒಬ್ಬ ನ್ಯಾಯಶಾಸ್ತ್ರ ಪಂಡಿತ, ಪ್ರಕಾಂಡ ಪಂಡಿತ, ತರ್ಕಶಾಸ್ತ್ರದಲ್ಲಿ. ಅವ ತನ್ನ ಪರಿವಾರವನ್ನು ಕರೆದುಕೊಂಡು, ಬಹಳ ಪ್ರಸಿದ್ಧ ಅವನು, ಗದಾಧರನ ಅಪರಾವತಾರ ಅಂತ ಹೇಳ್ತಾರೆ ಅವನಿಗೆ. ಅಂತಹ ಆ ವಾಸುದೇವ ಎಂಬ ಪಂಡಿತ ಬರ್ತಾನೆ. ಅವನನ್ನು ಇವರು ವಾದದಲ್ಲಿ ಸೋಲಿಸಿ ಜಯಪತ್ರವನ್ನು ಪಡಿತಾರೆ. ಅಚ್ಯುತ ಪ್ರಜ್ಞರಿಗೆ ತುಂಬ ಸಂತೋಷವಾಗುತ್ತೆ. ಈ ಶಿಷ್ಯ ತುಂಬ ಬುದ್ಧಿವಂತನಿದ್ದಾನೆ, ಇವನಿಗೆ ಶಾಸ್ತ್ರ ಪಾಠ ಮಾಡಬೇಕು ಅಂತ ಇಷ್ಟಸಿದ್ಧಿ, ಅದು ತರ್ಕಭೂಯಿಷ್ಠವಾಗಿರತಕ್ಕಂತಹ ಗ್ರಂಥ, ಅದ್ವೈತ ಗ್ರಂಥ. ಇಷ್ಟಸಿದ್ಧಿಯ ಪಾಠವನ್ನು ಮಾಡಬೇಕು ಅಂತ ಆರಂಭ ಮಾಡ್ತಾರೆ.
ಬಹಳ ದೊಡ್ಡ ಗ್ರಂಥ ಅದು. ಆ ಗ್ರಂಥದ ಪಾಠವನ್ನು ಆರಂಭ ಮಾಡಿದ ಕೂಡಲೇ ಆರಂಭದಿಂದಲೇ ಆಚಾರ್ಯರಿಗೆ ಅದರಲ್ಲಿ ಅನೇಕ ಅಸಾಮಂಜಸ್ಯಗಳು, ಸರಿಯಿಲ್ಲ. ಅದು ಅದ್ವೈತ ಗ್ರಂಥ ಅದು ಅವರಿಗೆ ಅನಿಸಕ್ಕೆ ಶುರು ಆಗುತ್ತೆ. ಅದರಲ್ಲಿ 32 ದೋಷಗಳನ್ನು ತೋರಿಸ್ತಾರೆ ಆಚಾರ್ಯರು. ಆರಂಭದಲ್ಲಿ 32 ದೋಷಗಳನ್ನು ತೋರಿಸಿ ಅವುಗಳನ್ನು ಖಂಡಿಸಿ ಆ ದೋಷಗಳನ್ನೆಲ್ಲ ಎತ್ತಿ ತೋರಿಸಿ ವ್ಯಾಖ್ಯಾನ ಮಾಡ್ತಾರೆ. ಬಹಳ ಖುಷಿಯಾಗತ್ತೆ ಗುರುಗಳಿಗೆ. ಆದರೂ ಕೂಡ ಒಂಥರ ಅವರಿಗೆ, ಅವರು ಇಷ್ಟು ದಿವಸ ಅದ್ವೈತವನ್ನೇ ಅವಲಂಬಿಸ್ಕೊಂಡು ಬಂದವರು ಅಚ್ಯುತ ಪ್ರಜ್ಞರು. ನಾನು ಯಾವ ಶಾಸ್ತ್ರವನ್ನು ನಂಬಿಕೊಂಡು ಬಂದಿದ್ದೇನೋ ಅದೇ ಶಾಸ್ತ್ರವನ್ನು ನನ್ನ ಶಿಷ್ಯ ಖಂಡಿಸ್ತಾನೆ ಅಂತಾದರೆ ಗುರುವಿಗೆ ಹೇಗಾಗಬೇಡ. ಹಾಗಾಗಿ ಸ್ವಲ್ಪ ಅವರಿಗೆ ಬೇಸರ ಆಗತ್ತೆ. ಆದರೂ ಕೂಡ ಅವರಿಗೆ ತನ್ನ ಶಿಷ್ಯನ ಪ್ರವಚನವನ್ನು ಕೇಳಬೇಕು ಅಂತ ಅನಿಸತ್ತೆ. ಆಚಾರ್ಯರು ಅನೇಕ ಪುರಾಣ ಪ್ರವಚನ ಮಾಡ್ತಾರೆ. ಮಹಾಭಾರತ, ಪುರಾಣಗಳು, ರಾಮಾಯಣ ವಿಶೇಷವಾಗಿ ಪ್ರವಚನ ಮಾಡ್ತಾ ಎಲ್ಲ ಕೃತಿಗಳಲ್ಲಿಯೂ ಕೂಡ ಆ ಪರಮಾತ್ಮನ ಸರ್ವೋತ್ತಮತ್ವವನ್ನು ತಿಳಿಸ್ತಾ ವಿಶೇಷವಾಗಿ ತತ್ವಜ್ಞಾನವನ್ನು ಪ್ರಸಾರ ಮಾಡ್ತಾರೆ. ಭಾಗವತ ಪ್ರವಚನ ಮಾಡಬೇಕಾದ್ರೆ ಭಾಗವತದ 5ನೇ ಸ್ಕಂದದಲ್ಲಿ ಗದ್ಯಗಳು ಬರ್ತವೆ. ಉಳಿದ ಎಲ್ಲ ಕಡೆ ಶ್ಲೋಕಗಳೇ ಇರೋದು, ಪದ್ಯಗಳೇ ಇರೋದು. 5ನೇ ಸ್ಕಂದದಲ್ಲಿ ದೊಡ್ಡ ದೊಡ್ಡ ಗದ್ಯಗಳಿವೆ. ಆ ಗದ್ಯಗಳನ್ನು ಆಚಾರ್ಯರು ನಿರರ್ಗಳವಾಗಿ ಭಾಗವತ ಪುಸ್ತಕವನ್ನು ನೋಡಿದ್ರೆ ನಿರರ್ಗಳವಾಗಿ ಹೇಳ್ತಾ ಇದ್ದರು. ಬಹಳ ಆಶ್ಚರ್ಯ ಆಗ್ತಾ ಇತ್ತು. ಅವರು ಯಾರು? ಜೀವೋತ್ತಮರು, ಸರ್ವಜ್ಞರು, ಸಾವಿರಾರು ಗ್ರಂಥಗಳನ್ನು ಸ್ಮರಣೆಯಲ್ಲಿ ಇಟ್ಕೊಂಡವರು. ಹಾಗಿರುವಾಗ ಅವರು ಮುಂದೆ ಬ್ರಹ್ಮಪದಿಗೆ ಬರ್ತಕ್ಕಂತಹ ವಾಯುದೇವರು. ಅವರಿಗೆ ಇದೆಲ್ಲ ಏನು ಕಷ್ಟ ಅಲ್ಲ. ಅದನ್ನೆಲ್ಲ ಅವರು ಮುಖೋದ್ಗತವಾಗಿ ಹೇಳ್ತಾ ಇದ್ದರು. ಶಿಷ್ಯನ ಈ ಒಂದು ಪಾಂಡಿತ್ಯವನ್ನು ಕಂಡು ತುಂಬ ಸಂತೋಷವಾಗುತ್ತೆ ಅಚ್ಯುತ ಪ್ರಜ್ಞಾಚಾರ್ಯರಿಗೆ. ಅವರಿಗೆ ಪಟ್ಟಾಭಿಷೇಕ ಮಾಡಿದ್ದಾರೆ, ಆನಂದ ತೀರ್ಥ ಅಂತ ನಾಮಕರಣ ಮಾಡಿದ್ದಾರೆ. ಹೀಗೆ ಕಾಲ ಕಳೀತಾ ಇರಬೇಕಾದ್ರೆ ಅಚ್ಯುತ ಪ್ರಜ್ಞರು ಇವರು ಮಧ್ವಾಚಾರ್ಯ ಬರುವ ಮುನ್ನ ಅದ್ವೈತ ಮತವನ್ನೇ ಆಶ್ರಯಿಸಿದವರಾದ್ದರಿಂದ ಅದ್ವೈತ ಮತದ ಅನೇಕ ಯತಿಗಳು ಅವರಿಗೆ ತುಂಬ ಸ್ನೇಹಿತರು. ಅಂತಹ ಅನೇಕ ಯತಿಗಳು ತಮ್ಮ ಅನೇಕ ಸನ್ಯಾಸಿ ಶಿಷ್ಯರೊಂದಿಗೆ ಅಚ್ಯುತ ಪ್ರೇಕ್ಷರನ್ನು ನೋಡಲಿಕ್ಕೆ ಬರ್ತಾರೆ. ಅಚ್ಯುತ ಪ್ರೇಕ್ಷರನ್ನು ನೋಡಲಿಕ್ಕೆ ಬರೋದು ನಿಮಿತ್ತ ಅಷ್ಟೇ, ಸುಮ್ಮನೆ ಬರುವುದು ಯಾಕೆ ಅಂದರೆ ಈ ಯಾವನೊಬ್ಬ ಹೊಸ ಯತಿ ಬಂದಿದ್ದಾನೆ, ನಮ್ಮ ಅದ್ವೈತವನ್ನೇ ಇವನು ಖಂಡನೆ ಮಾಡಲಿಕ್ಕೆ ಶುರು ಮಾಡಿದ್ದಾನೆ, ಇವನು ನೋಡಬೇಕು, ಇವನ ಜೊತೆ ವಾಕ್ಯಾರ್ಥ ಮಾಡಬೇಕು, ಇವನ ಮುಂದೆ ನಮ್ಮ ಪ್ರತಿಭೆಯನ್ನು ತೋರಿಸಬೇಕು, ನಮ್ಮ ಪಾಂಡಿತ್ಯ ಪ್ರದರ್ಶನ ಮಾಡಬೇಕು, ಇವನನ್ನು ಸೋಲಿಸಬೇಕು ಎಂಬುದಾಗಿ ಆನಂದ ತೀರ್ಥರನ್ನು ಪರೀಕ್ಷೆ ಮಾಡುವ ಮುಖ್ಯ ಉದ್ದೇಶದಿಂದಲೇ ಸುಮ್ಮನೆ ನಮ್ಮ ಸ್ನೇಹಿತರಾಗಿರ್ತಕ್ಕಂಥ ಅಚ್ಯುತ ಪ್ರಜ್ಞರನ್ನು ಕಾಣಬೇಕು ಅಂತ ನೆಪ ಮಾಡ್ಕೊಂಡು ಬಂದಿದ್ದಾರೆ ಅನೇಕ ಶಿಷ್ಯರುಗಳು. ಆ ಎಲ್ಲ ಸನ್ಯಾಸಿ ಶಿಷ್ಯರುಗಳನ್ನು ವಾಕ್ಯಾರ್ಥದಲ್ಲಿ ಶ್ರೀಮದಾಚಾರ್ಯರು ಸೋಲಿಸ್ತಾರೆ. ಹಾಗೆಯೇ ಬುದ್ಧಿಸಾಗರ, ವಾದಿಸಿಂಹ ಅಂತ ಇಬ್ಬರು ಪಂಡಿತರು ಬರ್ತಾರೆ. ವಾದಿಸಿಂಹ ಅವನು ಪ್ರಚಂಡ ಪಂಡಿತ, ಅವನು ಒಬ್ಬ ತಾರ್ಕಿಕನಾಗಿರತಕ್ಕಂತಹ ವೈದಿಕ. ಅವನು ಬುದ್ಧಿಸಾಗರ ಒಬ್ಬ ಬೌದ್ಧ ಪಂಡಿತ. ಅವರಿಬ್ಬರನ್ನು ಶ್ರೀಮದಾಚಾರ್ಯರು ವಾದದಲ್ಲಿ ತುಂಬ ಅವರೊಂದಿಗೆ ವಾದ ಮಾಡ್ತಾರೆ. ತುಂಬ ಸಮಯವರೆಗೆ ವಾದ ಮಾಡ್ತಾರೆ. ಕೊನೆಗೆ ಇವರನ್ನು ಸೋಲಿಸಲಿಕ್ಕೆ ಆಗುವುದಿಲ್ಲ ಅಂತ ಅನಿಸುತ್ತೆ. ಅವ ವಾದಿಸಿಂಹ ತರ್ಕಶಾಸ್ತ್ರದ ಮೂಲಕವಾಗಿ 18 ಪ್ರಕಾರವಾಗಿ ವಿಕಲ್ಪ ಮಾಡ್ತಾನೆ. 18 ರೀತಿಯ ವಿಕಲ್ಪಗಳನ್ನು ಮಾಡ್ತಾನೆ. ಆ ಎಲ್ಲ ವಿಕಲ್ಪಗಳನ್ನು ಶ್ರೀಮದಾಚಾರ್ಯರು ಖಂಡಿಸ್ತಾರೆ.
ಯಾಕಂದರೆ ಅವರು ಸಾಕ್ಷಾತ್ ವಾಯುದೇವರು. ಪ್ರತಿದಿನಂ ಪ್ರತಿಕ್ಷಣಂ ಬುದ್ಧಿಶೋಧಕೇನ ಅಂತ ಹೇಳ್ತಾರೆ. ಪ್ರಾತಃಸಂಕಲ್ಪ ಗದ್ಯದಲ್ಲಿ ರಾಘವೇಂದ್ರ ಸ್ವಾಮಿಗಳು ಪರಮಾತ್ಮನ ಮಹಿಮೆಯನ್ನು, ವಾಯುದೇವರ ಮಹಿಮೆಯನ್ನು ವಿಶೇಷವಾಗಿ ಅಲ್ಲಿ ವರ್ಣಿಸ್ತಾರೆ. ಅಲ್ಲಿ ವಾಯುದೇವರ ಬಗ್ಗೆ ಹೇಳಬೇಕಾದ್ರೆ ಪ್ರತಿದಿನಂ ಪ್ರತಿಕ್ಷಣಂ ಬುದ್ಧಿಶೋಧಕೇನ. ಪೂರ್ಣಪ್ರಜ್ಞರು ಅವರು ಎಲ್ಲ ಜೀವರಲ್ಲೂ ಇದ್ದಾರೆ. ಅವರವರ ಪ್ರಾರಬ್ಧ ಕರ್ಮಾನುಸಾರ ಪ್ರತಿದಿನದಲ್ಲಿಯೂ ಪ್ರತಿ ಕ್ಷಣದಲ್ಲಿಯೂ ಬುದ್ಧಿಯನ್ನು ಶೋಧಿಸಿ ಅವರೇ ಪ್ರೇರಿಸುವವರಾದ್ದರಿಂದ ವಾದಸಿಂಹ ಅವನು 18 ಪ್ರಕಾರದ ವಿಕಲ್ಪ ಅಲ್ಲ, ಎಷ್ಟು ವಿಕಲ್ಪಗಳನ್ನು ಬೇಕಾದರೂ ಮಂಡನೆ ಮಾಡಲಿ, ಅವೆಲ್ಲವನ್ನು ಕೂಡ ಪೂರ್ಣಪ್ರಜ್ಞಾಚಾರ್ಯರು ನಗುತ್ತಾ ಆ 18 ವಿಕಲ್ಪಗಳನ್ನು ಖಂಡಿಸಿ ಶೋಭಿಸ್ತಾರೆ. ಕೊನೆಗೆ ಇವರನ್ನು ಸೋಲಿಸೋದು ಕಷ್ಟ ಅಂತ ಅನಿಸುತ್ತೆ ಅವರಿಗೆ. ಮಧ್ವಾಚಾರ್ಯನ ಸೋಲಿಸೋದು ಕಷ್ಟ ಅಂತ ಅನಿಸುತ್ತೆ ಅವರಿಗೆ. ಆದರೆ ಸೋಲು ಒಪ್ಕೊಳ್ಳಿಕ್ಕೆ ತಯಾರಿಲ್ಲ. ಅದಕ್ಕೋಸ್ಕರ ನಾಳೆ ಮುಂದುವರಿಸೋಣ ಅಂತ ಅವತ್ತಿನ ವಾದ ವಿವಾದವನ್ನು ನಿಲ್ಲಿಸಿ ಮಧ್ಯರಾತ್ರಿ ಹೇಳದೆ ಕೇಳದೆ ಓಡಿ ಹೋಗ್ತಾರೆ. ಹೀಗೆ ಆ ಕಾಲದಲ್ಲಿದ್ದಂತಹ ಪ್ರಚಂಡ ಪಂಡಿತರು, ಅವರು ತಾರ್ಕಿಕರಿರ್ಬೋದು, ಅವರು ಬೌದ್ಧರಿರ್ಬೋದು, ಅದ್ವೈತ ಪಂಡಿತರಿರ್ಬೋದು, ಎಲ್ಲರನ್ನೂ ಕೂಡ ಶ್ರೀಮದಾಚಾರ್ಯರು ತಮ್ಮ ಅಸದೃಶವಾಗಿರತಕ್ಕಂತಹ ಪಾಂಡಿತ್ಯದಿಂದ ಅವರನ್ನೆಲ್ಲ ನಿವೃತ್ತರನ್ನಾಗಿ ಮಾಡ್ತಾರೆ. ಆಮೇಲೆ ಇದನ್ನೆಲ್ಲ ನೋಡಿ ಬಹಳ ಸಂತೋಷವಾಗುತ್ತೆ ಪೂರ್ಣಪ್ರಜ್ಞರಿಗೆ. ಅವರು ನೀನು ತುಂಬ ತಿಳ್ಕೊಂಡಿದ್ದೀಯಾ, ನಿನಗೆ ಸೂತ್ರ ಭಾಷ್ಯವನ್ನು ಪಾಠ ಮಾಡ್ತೇನೆ ಅಂತ ಹೇಳ್ತಾರೆ. ಇನ್ನೊರು ಸೂತ್ರ ಭಾಷ್ಯ ಬರೆದಿಲ್ಲ ಮಧ್ವಾಚಾರ್ಯ, ಸೂತ್ರ ಭಾಷ್ಯವನ್ನು ಪಾಠ ಮಾಡ್ತೇನೆ ಅಂತ. ಸೂತ್ರ ಭಾಷ್ಯವನ್ನು ಪಾಠ ಮಾಡುವಾಗ ಹಿಂದಿನ ಭಾಷ್ಯಗಳು, ಸೂತ್ರ ಭಾಷ್ಯ ಅಂದರೆ ಮಧ್ವಾಚಾರ್ಯರು ಬರೆದಂತಹ ಭಾಷ್ಯ. ಅದು ವೇದವ್ಯಾಸರು ಬ್ರಹ್ಮಸೂತ್ರನ ಬರೆದಿದ್ದಾರೆ. ಈ ಬ್ರಹ್ಮಸೂತ್ರಗಳನ್ನು ಯಾಕೆ ರಚನೆ ಮಾಡಿದ್ದಾರೆ ಅಂದರೆ ವೇದದ ಅರ್ಥವನ್ನು ನಾವು ಸರಿಯಾಗಿ ತಿಳ್ಕೊಳ್ಬೇಕು. ವೇದದ ಅರ್ಥವನ್ನು ತಿಳಿಯುವುದರಲ್ಲಿ ಎಲ್ಲರೂ ವಿಫಲರಾಗಿದ್ದಾರೆ. ವೇದ ಅದು ಯಾರ್ಯಾರಿಗೆ ಹೇಗೆ ಬೇಕೋ ಹಾಗೆ ಅವರವರ ಮೂಗಿನ ನೇರಕ್ಕೆ ಅರ್ಥ ಹೇಳ್ತಾ ಹೋಗಿದ್ದಾರೆ ಎಲ್ಲರೂ ಕೂಡ. ನಿಜವಾದ ವೇದದ ಅರ್ಥವನ್ನು ಯಾರೂ ಹೇಳಿದವರಿಲ್ಲ. ಆ ವೇದದ ಅರ್ಥವನ್ನು ನಿರ್ಣಯಿಸ್ತಕ್ಕಂತಹ ಬ್ರಹ್ಮಸೂತ್ರಗಳನ್ನು ವೇದವ್ಯಾಸ ರಚನೆ ಮಾಡ್ತಾರೆ. ವೇದಗಳನ್ನು ವಿಭಾಗ ಮಾಡಿ ವೇದಾರ್ಥ ನಿರ್ಣಾಯಕವಾಗಿರತಕ್ಕಂತಹ ಬ್ರಹ್ಮಸೂತ್ರಗಳನ್ನು ರಚನೆ ಮಾಡ್ತಾರೆ. ಇಂತಹ ಬ್ರಹ್ಮಸೂತ್ರಗಳಿಗೆ ಎಲ್ಲರೂ ಭಾಷ್ಯ ಬರೆದಿದ್ದಾರೆ. 21 ಜನ ಭಾಷ್ಯ ಬರೆದಿದ್ದಾರೆ. 21 ಭಾಷ್ಯಗಳು ಸರಿ ಇಲ್ಲ. ಯಾವ ಭಾಷ್ಯಕಾರರೂ ಸಹ ವೇದದ ನಿಜವಾದ ಅರ್ಥವನ್ನು ತೆರೆದಿಡಲಿಕ್ಕೆ ಸಮರ್ಥರಾಗಲೇ ಇಲ್ಲ. ಸೂತ್ರಗಳನ್ನು ಅರ್ಥ ಮಾಡಿಕೊಳ್ಳೇ ಇಲ್ಲ. ನಮ್ಮ ಭಾರತೀಯ ನೆಲದಲ್ಲಿ ಈವರೆಗೆ ಹುಟ್ಟಿದಂತಹ ಯಾವೆಲ್ಲ ವಿಚಾರಗಳಿವೆ ಆ ಎಲ್ಲ ವಿಚಾರಗಳನ್ನು ಖಂಡಿಸಿ, ಆಮೂಲಾಗ್ರವಾಗಿ ಖಂಡಿಸಿ, ಪೂರ್ವ ದಾರ್ಶನಿಕರ ಎಲ್ಲ ವಿಚಾರಗಳ ಜೊಳ್ಳುತನವನ್ನು ಎತ್ತಿ ಹಿಡಿದು ಶ್ರೀಮದಾಚಾರ್ಯರು ಅನುವ್ಯಾಖ್ಯಾನ ಅಂತ ಒಂದು ಗ್ರಂಥ ರಚನೆ ಮಾಡ್ತಾರೆ. ಆ ಅನುವ್ಯಾಖ್ಯಾನ ಅದು ಕೂಡ ಓದಿದರೆ ಅರ್ಥ ಆಗಲ್ಲ ನಮಗೆ. ಆ ಅನುವ್ಯಾಖ್ಯಾನಕ್ಕೆ ಟೀಕಾಕೃತ್ಪಾದರು ನ್ಯಾಯಸುಧಾ ಅಂತ ಗ್ರಂಥ ರಚನೆ ಮಾಡಿದ್ದಾರೆ. ಟೀಕೆ ಅದು ನ್ಯಾಯಸುಧೆ. ಅನುವ್ಯಾಖ್ಯಾನಕ್ಕೆ ಟೀಕೆ, ಬ್ರಹ್ಮಸೂತ್ರಕ್ಕೆ ಅನುವ್ಯಾಖ್ಯಾನ ಅದು ವ್ಯಾಖ್ಯಾನ, ಅದಕ್ಕೆ ಟೀಕೆ ನ್ಯಾಯಸುಧಾ, ಶ್ರೀಮನ್ಯಾಯಸುಧಾ. ಆ ನ್ಯಾಯಸುಧೆಯನ್ನು ಓದಬೇಕು. ಸುಧಾವಾ ಪಠನೀಯ
ವಸುಧಾವ ಪಾಲನೀಯ ಅಂತ ಹೇಳ್ತಾರೆ. ರಾಜ್ಯಭಾರ ಮಾಡೋದು ಎಷ್ಟು ಕಷ್ಟವೋ ಅಷ್ಟೇ ಕಷ್ಟ ನ್ಯಾಯಸುಧ ಅಧ್ಯಯನ ಮಾಡೋದು ಅಂತ. ಅಂದರೆ ನ್ಯಾಯಸುಧೆ ಅತ್ಯಂತ ಉತ್ಕೃಷ್ಟವಾಗಿರ್ತಕ್ಕಂತಹ ಕೃತಿ. ನಮ್ಮ ಮಾಧ್ವ ವಾಂಗ್ಮಯದಲ್ಲಿ ಮೇರು ಕೃತಿ ಅದು. ನ್ಯಾಯಸುಧೆಯನ್ನು ಅಧ್ಯಯನ ಮಾಡಿದಾನಂದರೆ ಅವನು ಒಳ್ಳೆ ಪಂಡಿತ ಅಂತ ಅರ್ಥ, ಒಳ್ಳೆ ವಿಮರ್ಶಕ ಅಂತ ಅರ್ಥ. ಯಾಕೆಂದರೆ ಈವರೆಗೆ ಈ ನೆಲದಲ್ಲಿ ಹುಟ್ಟಿದಂತಹ ಯಾವ್ಯಾವ ದರ್ಶನಗಳಿವೆ, ಯಾವ್ಯಾವ ಚಿಂತನೆಗಳಿವೆ, ಆ ಎಲ್ಲ ಚಿಂತನೆಗಳನ್ನು ಆಳವಾಗಿ ವಿಮರ್ಶೆ ಮಾಡಿ ಅವುಗಳನ್ನೆಲ್ಲ ಖಂಡಿಸಿ ನಿರ್ಣಯವನ್ನು ಕೊಟ್ಟಿರತಕ್ಕಂತಹ ಕೃತಿ. ಅದನ್ನು ರಚನೆ ಮಾಡಿದವರು ಸಾಕ್ಷಾತ್ ಜಯತೀರ್ಥರು. ಅಂತಹ ಜಯತೀರ್ಥರು ರಚನೆ ಮಾಡಿರತಕ್ಕಂತಹ ನ್ಯಾಯಸುಧೆಯಲ್ಲಿ ಎಲ್ಲ ದಾರ್ಶನಿಕರ ಎಲ್ಲ ವಿಚಾರಗಳು ಬರ್ತವೆ. ಮಧ್ವಾಚಾರ್ಯರ ಅನುವ್ಯಾಖ್ಯಾನವನ್ನು ಎಷ್ಟು ರೀತಿಯಲ್ಲಿ ವ್ಯಾಖ್ಯಾನಿಸಿದರೂ ಟೀಕಾಚಾರ್ಯ ತೃಪ್ತಿ ಇಲ್ಲ. ಅಷ್ಟು ರೀತಿಯಲ್ಲಿ ಪದೇ ಪದೇ ಬೇರೆ ಬೇರೆ ಮುಖಗಳಿಂದ, ಬೇರೆ ಬೇರೆ ದೃಷ್ಟಿಕೋನಗಳಿಂದ, ಬೇರೆ ಬೇರೆ ವ್ಯೂವಿನಲ್ಲಿ ನೋಡ್ತಾರೆ ಅದನ್ನು. ಅಷ್ಟು ಸುಂದರವಾಗಿರ್ತಕ್ಕಂಥ ಒಂದು ವಿಮರ್ಶಾತ್ಮಕ ಕೃತಿ ಶ್ರೀಮನ್ಯಾಯಸುಧಾ. ಆ ಶ್ರೀಮನ್ಯಾಯಸುಧಾಕ್ಕೆ ವ್ಯಾಖ್ಯೆಯ ಗ್ರಂಥ ಅನುವ್ಯಾಖ್ಯಾನ. ಆ ಅನುವ್ಯಾಖ್ಯಾನವನ್ನು ಬರೆಯುವ ಮೊದಲು ಸೂತ್ರದ ಪದ ಅರ್ಥ ಗೊತ್ತಾಗಬೇಕು. ಅದಕ್ಕೋಸ್ಕರ ಬ್ರಹ್ಮಸೂತ್ರದ ಭಾಷ್ಯ ಪಾಠವ ಮಾಡ್ತೇನೆ ಅಂತ ಅಚ್ಯುತ ಪ್ರಜ್ಞರು ಈ ಹಿಂದೆ ಏನು ಭಾಷ್ಯಗಳನ್ನು ರಚನೆ ಮಾಡಿದ್ದಾರೆ 21 ಭಾಷ್ಯಗಳು. ಅವುಗಳನ್ನು ನಾವು ಕುಭಾಷ್ಯ ಅಂತ ಹೇಳ್ತೇವೆ. ಇವತ್ತು ಹೇಳಬಾರ್ದು ಹಾಗೆ ನಾವು. ಅಂತಹ ಭಾಷ್ಯಗಳನ್ನು ಪಾಠ ಮಾಡ್ತಾರೆ. ಆದರೆ ಅವು ಯಾವ ಇವರಿಗೆ ಸರಿ ಹೋಗುವುದಿಲ್ಲ. ಅಲ್ಲಿ ಹೇಳಿರ್ತಕ್ಕಂತಹ ಅರ್ಥ ಇವರಿಗೆ ಸರಿ ಹೋಗುವುದಿಲ್ಲ. ದಿನ ಪಾಠ ಆಗುವಾಗ ಆರಂಭದಲ್ಲಿಯೇ ಇವರ ಖಂಡನೆ ಶುರು, ಅದು ಸರಿ ಇಲ್ಲ ಗುರುಗಳೇ ಅಂತ. ಅಚ್ಯುತ ಪ್ರಜ್ಞೆಗೆ ಉಭಯ ಸಂಕಟ. ಶಿಷ್ಯ ಹೇಳಿದ್ದನ್ನು ಒಪ್ಕೊಂಡ್ರೆ ತನಗೆ ಗುರುಗಳು ಹೇಳಿಕೊಟ್ಟದ್ದು, ತಾನು ಇಷ್ಟು ವರ್ಷ ಪಾಠ ಮಾಡ್ತಾ ಬಂದದ್ದು ಸರಿ ಇಲ್ಲ ಅಂತ ಆಗ್ತದೆ. ಇನ್ನು ಶಿಷ್ಯ ಹೇಳಿದ ಸರಿ ಇಲ್ಲ ಅಂತ ಖಂಡನೆ ಮಾಡಲಿಕ್ಕೆ ಅವರಿಗೆ ಆಗ್ತಿಲ್ಲ. ಹಾಗಾಗಿ ಅನೇಕ ಬಾರಿ ಅವರಿಬ್ಬರಿಗೂ ಒಂದು ವಿವಾದ, ವಿನೋದವಾದ ವಿವಾದ, ಜಗಳ ಅಲ್ಲದು, ವಿನೋದವಾಗಿರ್ತಕ್ಕಂಥ ವಿವಾದ ಆರಂಭ ಆಗ್ತಾ ಇತ್ತು. ಎಷ್ಟೋ ಸಲ ಅಚ್ಯುತ ಪ್ರಜ್ಞರು ನಿವೃತ್ತರಾಗಿ ಬಿಡ್ತಾ ಇದ್ದರು. ಬಹಳ ಖುಷಿ ಆಗ್ತಿತ್ತು ಅವರಿಗೆ. ಇಂತಹ ಶಿಷ್ಯನನ್ನು ಪಡೆಯೋದಕ್ಕೆ ತುಂಬ ಖುಷಿ ಆಗ್ತಾ ಇತ್ತು. ಇದು ಅನಂತಾಸನ ಕರುಣೆ, ಎಂತಹ ಶಿಷ್ಯ ಸಿಕ್ಕಿದ್ದಾನೆ ಅಂತ ಶಿಷ್ಯನ ಜಯವನ್ನು ಅವರು ಆನಂದಿಸ್ತಾ ಇದ್ರು. ಶಿಷ್ಯಾದಿಚ್ಛೇತ್ ಪರಾಜಯಂ ಅಂತ. ಶಿಷ್ಯ ತನಗಿಂತಲೂ ಬುದ್ಧಿವಂತನಾಗಿದ್ದರೆ ಗುರು ಸಂತೋಷ ಪಡಬೇಕು, ಅಸೂಯೆ ಪಡಬಾರದು ಅಲ್ವಾ. ಇವರು ಇಂತಹ ಶಿಷ್ಯ ಸಿಕ್ಕಿದ್ದಾನೆ ಅಂತ ತುಂಬ ಒಳಗೊಳಗೆ ಸಂತೋಷ ಪಡ್ತಾ ಇದ್ದರು, ಆನಂದೋದ್ರಿಕ್ತರಾಗ್ತಾ ಇದ್ದರು. ಹಾಗಾದರೆ ಇವೆಲ್ಲ ಭಾಷ್ಯದ ಅರ್ಥ ಅಲ್ಲ ಅಂತಾದರೆ, ಭಾಷ್ಯದ ಸೂತ್ರದ ಅರ್ಥ ಅಲ್ಲ ಅಂತಾದರೆ ನಿಜವಾದ ಸೂತ್ರಗಳ ಅರ್ಥ ಯಾವುದು ಅದನ್ನು ತಿಳ್ಕೊಳ್ಬೇಕು. ಹಾಗಾದರೆ ನೀನು ನಿನ್ನ ಜೀವಿತ ಕಾಲದಲ್ಲಿ ಎಲ್ಲ ಸೂತ್ರಗಳಿಗೆ ಸರಿಯಾದ ಅರ್ಥವನ್ನು ಬರಿಬೇಕು. ಸರಿಯಾಗಿ ಸೂತ್ರಾರ್ಥ ನಿನಗೆ ಗೊತ್ತಿದ್ದು ಅಂತಾದರೆ ನೀನು ಭಾಷ್ಯವನ್ನು ಬರಿ ಅಂತ ಹೇಳಿದರು. ಅದು ಎರಡು ರೀತಿಯಲ್ಲಿ, ನಿಂಗೆ ಸರಿಯಾಗಿ ಗೊತ್ತಿದ್ದರೆ ನೀನು ಬರಿ, ಅಂದರೆ ನಿನಗೆ ಗೊತ್ತಿಲ್ಲ ಅಂತ ಹಾಗೂ ಅರ್ಥ ಬರ್ತದೆ. ಆಕ್ಷೇಪಪೂರ್ವಕವಾಗಿ ಸರಿಯಾಗಿ ಸೂತ್ರಾರ್ಥ ಬಲ್ಲವರಾದರೆ ಸೂತ್ರಕ್ಕೆ ಭಾಷೆ ಬರಿ ಹೇಳ್ತೀವಲ್ಲ, ನಿನಗೆ ಗೊತ್ತಿದ್ದು ಹೇಳಿ ನೋಡೋಣ ಅಂತ, ಅಂದರೆ ಗೊತ್ತಿಲ್ಲ ಅಂತ ಅದರ ಅರ್ಥ. ಆ ರೀತಿಯಲ್ಲಿಯೂ ಆಗತ್ತೆ ಅದು. ಅಥವಾ ನಾವು ಈವರೆಗೆ ತಿಳ್ಕೊಂಡು ಸರಿ ಇಲ್ಲ, ನೀನಾದರೂ ಒಂದು ಒಳ್ಳೆಯ ಭಾಷ್ಯವನ್ನು ಬರಿ ಅಂತ ಆಜ್ಞೆ ಮಾಡ್ತಾರೆ. ಗುರುಗಳ ಮಾತಿನಲ್ಲಿ ಒಂದು ಆಕ್ಷೇಪವೂ ಇದೆ, ಒಂದು ಕರುಣೆಯೂ ಇದೆ. ಮಧ್ವಾಚಾರ್ಯರು ಹಂಸಕ್ಷೀರ ನ್ಯಾಯದಿಂದ ಗುರುಗಳ ಆಕ್ಷೇಪ ಮಾಡ್ತಾ ಇದ್ದಾರೆ ಅಂಥೇಳಿ ವಾದ ಮಾಡಲಿಕ್ಕೆ ಹೋಗಲಿಲ್ಲ, ಅಥವಾ ನಾನು ಬರೆಯಬಲ್ಲೆ ಅಂತ ಕೊಚ್ಕೊಳ್ಳಿಲ್ಲ. ಅವ್ರು ಹೇಳಿದ್ದೇನು, ನಿನಗೆ
ನಿಜವಾದ ಅರ್ಥವನ್ನು ನಿನಗೆ ಗೊತ್ತಿದ್ರೆ ಬರೀ ನೋಡೋಣ ಅಂದರು. ಆ ಆಕ್ಷೇಪ ಅಂಶವನ್ನು ಬಿಟ್ಟರು. ಆದರೆ ಆ ಭಾಷ್ಯವನ್ನು ರಚನೆ ಮಾಡುವಂಥ ವಿಧಿಯನ್ನು ಮಾತ್ರ ಅಂಗೀಕಾರ ಮಾಡಿಕೊಂಡು ಹಂಸಕ್ಷೀರ ನ್ಯಾಯದಂತೆ ಭಾಷ್ಯವನ್ನು ರಚನೆ ಮಾಡಲಿಕ್ಕೆ ಶುರು ಮಾಡಿದರು ಮಧ್ವಾಚಾರ್ಯರು. ಮುಂದೆ ಹೀಗೆ ಕಾಲ ಕಳೀತಾ ಸಂಚಾರ ಮಾಡಬೇಕು ಅಂತಾಯಿತು. ಸಂಚಾರ ಮಾಡಬೇಕು, ಸನ್ಯಾಸಿ ಯಾವಾಗಲೂ ಸಂಚಾರ ಮಾಡಬೇಕು. ಸನ್ಯಾಸಿಗೆ ಒಂದೇ ಕಡೆ ಇರಲಿಕ್ಕೆ ಚಾತುರ್ಮಾಸ್ಯವನ್ನು ಮಾತ್ರ ವಿಧಾನ ಮಾಡಿದ್ದಾರೆ. ಚಾತುರ್ಮಾಸ್ಯದ 4 ತಿಂಗಳುಗಳು ಮಾತ್ರ ಒಂದೇ ಕಡೆ ಇರಬೇಕು. ಉಳಿದ 8 ತಿಂಗಳು ಕೂಡ ಸನ್ಯಾಸಿಯಾದವ ನಿತ್ಯ ಸಂಚಾರ ಮಾಡಬೇಕು. ವಿಷ್ಣು ಸರ್ವೋತ್ತಮತ್ವವನ್ನು ಪ್ರತಿಪಾದನೆ ಮಾಡಬೇಕು. ವಿಷ್ಣೋ ಸರ್ವೋತ್ತಮತ್ವಂಚ ಸರ್ವದಾ ಪ್ರತಿಪಾದಯ. ಪ್ರತಿನಿತ್ಯ ಸನ್ಯಾಸಿಯಾದವ ಪ್ರವಚನ ಮಾಡಬೇಕು, ಸಂಚಾರ ಮಾಡಬೇಕು. ಇನ್ನು ಭಿಕ್ಷುಗಳಂತಿದ್ದಾರೆ, ಅವರು ಇವತ್ತಾರೂ ಇಲ್ಲ. ಅವರೆಲ್ಲ ಹೇಗೆ ಅಂದರೆ, ಒಂದು ಊರಿನಲ್ಲಿ ಎಷ್ಟು ಸಮಯ ಇರಬೇಕು ಅಂದರೆ, ಹಸು ಕರೀತಾರಲ್ಲ, ಕರೆಯುವಷ್ಟು ಸಮಯ ಮಾತ್ರ ಒಂದು ಊರಲ್ಲಿ ಇರಬೇಕಂತೆ, ಅದಕ್ಕಿಂತ ಹೆಚ್ಚು ಸಮಯ ಒಂದು ಊರಲ್ಲಿರಬಾರ್ದು ಅಂತ. ಅಷ್ಟು ಸಂಚಾರ ಮಾಡ್ತಾ ಇರಬೇಕು ಅಂತ. ಅವುಗಳಿಗೆ ಭಿಕ್ಷು ಅಂತಾರೆ ಅವರಿಗೆ. ಅವರೆಲ್ಲ ಈಗ ಇಲ್ಲ. ಈಗ ಸಂಚಾರ ಮಾಡಬೇಕು, ಎಲ್ಲ ಕಡೆ ಭಗವಂತನ ತತ್ವಜ್ಞಾನವನ್ನು ಪ್ರಸಾರ ಮಾಡಬೇಕು ಅಂತ ಅಪೇಕ್ಷೆ ಆಯಿತು. ದಕ್ಷಿಣ ದಿಕ್ಕಿನ ಕಡೆಗೆ, ಉಡುಪಿಯಿಂದ ದಕ್ಷಿಣಕ್ಕೆ, ಅಂದರೆ ಕೇರಳ ಎಲ್ಲ ದಕ್ಷಿಣಕ್ಕೆ ಬರುವಂಥದ್ದು, ಆ ಕಡೆಗೆ ಅವರು ಸಂಚಾರ ಮಾಡ್ತಾ ಹೊರಡ್ತಾರೆ. ಯಾಮ್ಯಾಂ ಆಶಾಂ ಯಾನ್ ಪ್ರಭೋಕ್ತ ಬಹುಫಲ ಸಮಿತೇ ಕ್ಷೀರಿಣೀಂ ಪ್ರೇಕ್ಷಯಾಂತೀಂ ಶಾನಂದೂರೇಶ್ಚ ದೈತ್ಯಂ ಸಪದಿ ವಿಜಿತವಾನ್ ಫಾಲ್ಗುನಂ ತೀರ್ಥಮಾಪ್ತಃ ಸೇತುಂ ಚಾತ್ರಾಪಹಾಸ್ಯಂ ಖಲಮಥ ಕೃತವಾನ್ ಸರ್ವಜಿದ್ ರಂಗನಾಥಂ ನತ್ವಾಯಾನ್ ವಿಶ್ವವಂದ್ಯಃ ಹ್ಯುಪನದಿ ವಿಭುದೌ ಕಸ್ಯ ವೇನ್ಮಾಂ ಸಧನ್ಯಃ. ಶ್ರೀಮದಾನಂದ ತೀರ್ಥರು ನನ್ನನ್ನು ರಕ್ಷಣೆ ಮಾಡಲಿ ಅಂತ ಹೇಳ್ತಿದ್ದಾರೆ. ಎಂತಹ ಶ್ರೀಮದಾನಂದ ತೀರ್ಥರು! ದಕ್ಷಿಣ ದಿಕ್ಕಿಗೆ ಸಂಚಾರ ಮಾಡ್ತಾ ಹೊರಟವರಾಗಿ ಒಂದು ಕಡೆ ಯಾರೊಬ್ಬ ಶಿಷ್ಯ ಪರೀಕ್ಷೆ ಮಾಡಬೇಕು ಇವರನ್ನು ಅಂತ. ಈಗಾಗಲೇ ಗೊತ್ತಾಗಿದೆ ಮಧ್ವಾಚಾರ್ಯರ ಪಾಂಡಿತ್ಯ ಎಂಥದ್ದು ಅಂತ. ಮಾತಿನಲ್ಲಿ ಇವರು ಸೋರಿಸಿಕ್ಕಾಗೋದಿಲ್ಲ, ಊಟದಲ್ಲಿ ಆದರೂ ಸೋರಿಸಿಕ್ಕಾಗತ್ತ ನೋಡೋಣ ಅಂತ. ಭೋಜನದಲ್ಲಿ ಆದರೂ ಸೋಲಿಸಬೇಕು ಅಂತ, ಎಷ್ಟು ಮಟ್ಟಿಗೆ ತಿಂತಾರೆ ಇವರು ಅಂತ. ಹಾಗೆ ಪರೀಕ್ಷೆ ಮಾಡಬೇಕು ಅಂತ ಆ ಶಿಷ್ಯ ಭಿಕ್ಷೆ ಕರೆಸ್ತಾನೆ. ಹೋದರು ಅವ್ರ ಮನೆಗೆ ಭಿಕ್ಷೆಗೆ, ಇಲ್ಲಿ ವಿಷ್ಣುಮಂಗಲಕ್ಕೆ. ವಿಷ್ಣುಮಂಗಲದಲ್ಲಿ ಹೋದರು. ಅಲ್ಲಿ ಒಬ್ಬ ಗೃಹಸ್ಥ, ಯಾರೋ ಎತ್ತಿಗಳು ಬಂದಿದ್ದಾರೆ, ಭಿಕ್ಷೆ ಮಾಡಬೇಕು ಅಂತ, ಭಿಕ್ಷಾ ಸ್ವೀಕಾರ ಮಾಡಬೇಕು ಅಂತ ಕೇಳ್ಕೊಂಡ. ಅಲ್ಲಿ ಭಿಕ್ಷೆ ಸ್ವೀಕಾರ ಮಾಡಿ ಆದ ಮೇಲೆ ಇವರ ಸಾಮರ್ಥ್ಯವನ್ನು ಪರೀಕ್ಷೆ ಮಾಡಬೇಕು. ಬುದ್ಧಿಬಲ ಗೊತ್ತಾಗಿಬಿಟ್ಟಿದೆ. ಈಗ ಬುದ್ಧಿಬಲ ಹೇಗೆ ಗೊತ್ತಾಗಿದೆ ಎಲ್ರಿಗೂ. ದೇಹಬಲ ಎಷ್ಟಿದೆ, ಎಷ್ಟು ಜೀರ್ಣಿಸಿಕೊಳ್ಳುವ ಸಾಮರ್ಥ್ಯ ಇದೆ ಇವರಿಗೆ ನೋಡೋಣ ಅಂತ ಊಟ ಆದಮೇಲೆ ಬಾಳೆಹಣ್ಣಿನ ಗೊನೆ ಕೊಡ್ತಾನವನು. ಎಂಥ ಬಾಳೆಹಣ್ಣು? ಏಲಕ್ಕಿ ಬಾಳೆಹಣ್ಣು ಅಂತೀವಲ್ಲ, ಇಷ್ಟು ಸಣ್ಣದಿರ್ತದೆ, ಅದಲ್ಲ. ನೇಂದ್ರ ಬಾಳೆ ಅಂತಂದು ಇಷ್ಟು ದೊಡ್ಡದಿರುತ್ತೆ ಅದು. ಒಂದು ಬಾಳೆಹಣ್ಣು ತಿಂದರೆ ಸಾಕು, ಹೊಟ್ಟೆ ತುಂಬ ಹೋಗ್ತದೆ. ಅಂತಹ 200 ಬಾಳೆಹಣ್ಣು ಕೊಡ್ತಾನೆ, ಇನ್ನು ತಿನ್ನಬೇಕು ಅಂತ. 200 ಬಾಳೆಹಣ್ಣು. ಆ 200 ಹಣ್ಣುಗಳನ್ನು ವಿಚಾರ ಮಾಡದೆ ಅನಾಯಾಸವಾಗಿ ತಿಂದು ಇನ್ನೂ ಕೊಡಿದ್ರೆ ಕೊಡು ಅನ್ನೋ ರೀತಿಯಲ್ಲಿ ತಿಂತಾರೆ. ಆದರೂ ಕೂಡ ಏನೂ ವ್ಯತ್ಯಾಸ ಆಗಲಿಲ್ಲ. ಅಚ್ಚರಿ ಬರ್ತಿ ನೋಡ್ತಾರೆ, ಏನು ಹೊಟ್ಟೆ ದಪ್ಪ ಆಯ್ತಾ, ಇಷ್ಟೊಂದು ತಿಂದಿದ್ದಾರಲ್ಲ, 2 ಗೊನೆ ಬಾಳೆಹಣ್ಣು ಒಳಗೋಗಿದ್ದಾವೆ, ಹೊಟ್ಟೆ ಹೇಗಿರಬೇಡ. ಏನಿಲ್ಲ, ಬಹಳ ತನುವಾದ ಹೊಟ್ಟೆ, ಹೊಟ್ಟೆಲಿ ಏನು ಬದಲಾವಣೆ ಇಲ್ಲ. ಅಚ್ಚರಿ ಪ್ರಜ್ಞೆ ಆಶ್ಚರ್ಯವಾಯಿತು. ತನೂದಯ ನಾಸ್ತಿ ಗರಿಷ್ಠತಾ ಕಥಂ. ಇಷ್ಟು ಊಟ ಮಾಡಿದ ಮೇಲೆ 200 ಬಾಳೆಹಣ್ಣು ತಿಂದಿದ್ದೀರಾ, 1-2 ನಾವು ತಿಂತೀವಿ, 200 ಬಾಳೆಹಣ್ಣು ತಿಂದಿದ್ದೀರಾ, ಏನೂ ಆಗಿಲ್ಲಲ್ಲ ನಿಮಗೆ? ಅದು ಹಿಂದಿನ ಜನದಲ್ಲಿ ಬಂಡಿಯನ್ನು ಉಂಡಿದ ಕೂಸೋದು. ಬಂಡಿಯನ್ನವನ್ನು ಉಂಡಿತು ಕೂಸು, ಬಕನ ಪ್ರಾಣವ ಕೊಂದಿತು ಕೂಸು. ಬಂಡಿ ಅನ್ನ ಉಂಡವನಿಗೆ ಈ ಬಾಳೆಹಣ್ಣಿಯನ್ನು
ಭೀಮಸೇನ ದೇವರು ಏಕಚಕ್ರದಲ್ಲಿದ್ದಾಗ ಭಿಕ್ಷಾಟನೆಗೆ ಹೋಗ್ತಾ ಇದ್ರು. ಅವ್ರಿಗೆ ಮನಸ್ಸಿಲ್ಲ. ಯಾಕೆಂದರೆ ಹಾಡಿದರೆ ಎನ್ನೊಡೆಯನ ಹಾಡುವೆ, ಬೇಡಿದರೆ ಎನ್ನೊಡೆಯನ ಬೇಡುವೆ. ಅವರು ಯಾರನ್ನು ಬೇಡಲ್ಲ. ಭಿಕ್ಷೆ ಹೋಲಿಗೆ ಮನಸ್ಸಿಲ್ಲ. ಯಾರ ಹತ್ರ ದೇಹಿ ಅನ್ನೋದಿಲ್ಲ. ಹೋಗೋದು, ಹುಂಕಾರ ಹಾಕೋದು. ಅವರು ಭಿಕ್ಷಾಪಾತ್ರೆ ಎಷ್ಟು ದೊಡ್ಡದು ಗೊತ್ತುಂಟ? ಒಂದು ಮನೆಯಷ್ಟು ಗಾತ್ರದ ಭಿಕ್ಷಾಪಾತ್ರೆ. ಒಂದು ದೊಡ್ಡ ಮನೆಯಷ್ಟು ಗಾತ್ರದ ಭಿಕ್ಷಾಪಾತ್ರೆ. ಅದು ಒಬ್ಬ ಕುಂಬಾರ ಪ್ರೀತಿಯಿಂದ ಮಾಡಿಕೊಟ್ಟದ್ದು. ಆ ಕುಂಬಾರನಿಗೆ ನಿತ್ಯ ಇವರು ಸಾಕಷ್ಟು ಮಣ್ಣು ತಂದು ಕೊಡ್ತಿದ್ರಂತೆ. ಹಾಗಾಗಿ ಖುಷಿ ಅವನಿಗೆ, ಕುಂಬಾರನಿಗೆ ಏನಾದರೂ ಮಾಡಿಕೊಡ್ಬೇಕು ಭೀಮನಿಗೆ ಅಂತ. ಮಡಿಕೆ, ಸಣ್ಣ ಮಡಿಕೆ ಕೊಟ್ಟರೆ ಅದರಲ್ಲಿ ಎಲ್ಲಿ ಆಗುತ್ತೆ? ದೊಡ್ಡ ಭಿಕ್ಷಾಪಾತ್ರೆ, ಮನೆಯ ಗಾತ್ರದ ಭಿಕ್ಷಾಪಾತ್ರೆ. ಅಷ್ಟು ದೊಡ್ಡದು ಯಾಕೆ ಅಂದರೆ ಆ ಕುಂಬಾರನ ಮನೆಗೆ ಒಂದು ಬೆಂಕಿ ಬಿದ್ದಿತ್ತು. ಬೆಂಕಿ ಬಿದ್ದಾಗ ಆ ಬೆಂಕಿಯಲ್ಲಿ ಸುಟ್ಟು ಹೋಗಬಾರದು ಅಂಥೇಳಿ ಭೀಮಸೇನ ದೇವರು ಮನೆಯನ್ನೇ ಎತ್ತಿ ಈಚೆ ಇಟ್ಟಿದ್ರು. ಹಾಗಾಗಿ ತನ್ನ ಮನೆಯಷ್ಟೇ ಗಾತ್ರದ ಒಂದು ಭಿಕ್ಷಾಪಾತ್ರೆಯನ್ನು ಮಾಡಿಕೊಟ್ಟಿದ್ದ ಅವನು. ಆ ಭಿಕ್ಷಾಪಾತ್ರೆ ತೆಗೆದುಕೊಂಡು ಹೋಗ್ತಾ ಇದ್ರು. ಅದರ ತುಂಬ ಅನ್ನ ಸಿಕ್ಕಿದ್ರು ಕೂಡ ಇವರು ಸಾಕಾಗ್ತಾ ಇರಲಿಲ್ಲ. ಅಷ್ಟು ಅನ್ನ ತಿಂತಿದ್ರು ಅಂತ ಹೇಳ್ತಾರೆ. ಹಾಗೆ ಇವರು ಅದರಲ್ಲಿ ಏನೂ ಅಲ್ಲ. ಹೀಗಿರುವಾಗ ಅವ್ರು ಹೇಳ್ತಾರೆ, ಅಂಗುಷ್ಠ ಮಾತ್ರಂ ಜಠರೇ ಪ್ರತಿಷ್ಠಿತಂ ಜಾಜ್ವಲ್ಯಮಾನಂ ಮಮ ಜಾತವೇದಸಂ ನಿತ್ಯಂ ಹಿತಂ ವಿಶ್ವದಹಂ ಚ ವಿತ್ತತಂ ವಿಶ್ವೇಶ ಚೇತಾಹ ಇತಿ ಸೋಬ್ರವೀತದ. ಗುರುಗಳೇ, ನನ್ನ ಹೊಟ್ಟೆಯಲ್ಲಿ ಹೆಬ್ಬೆಟ್ಟಿನ ಗಾತ್ರಷ್ಟು ಜಠರಾಗ್ನಿ ಇದೆ. ಅದು ಅದರ ಪ್ರಭಾವ ಎಷ್ಟು ಅಂದರೆ ಪ್ರಳಯ ಕಾಲದಲ್ಲಿ ಜಗತ್ತನ್ನೇ ಭಸ್ಮ ಮಾಡುವಷ್ಟು ಸಾಮರ್ಥ್ಯ ಇದೆ ಅದಕ್ಕೆ. ಇನ್ನು ಇವರು ಕೊಟ್ಟಂಥ 200 ಬಾಳೆಹಣ್ಣು ಯಾವ ಲೆಕ್ಕ? ಆದ್ದರಿಂದ ಅವರ ಹೆಸರೇ ವೃಕೋದರ. ಭೀಮಸೇನ ದಿವಸ ವೃಕೋದರ. ಅಚ್ಯುತ ಪ್ರಜ್ಞರಿಗೆ ಬಹಳ ಖುಷಿಯಾಯಿತು. ಮುಂದೆ ಹೀಗೆ ತೀರ್ಥಕ್ಷೇತ್ರ ಅಟನ ಮಾಡ್ತಾ ಅವರು ಸ್ಯಾನಂದೂರಿಗೆ ಬರ್ತಾರೆ. ಸ್ಯಾನಂದೂರು ಅಂತ ಆ ಕಾಲದಲ್ಲಿ ಅದಕ್ಕೆ ಹೆಸರು. ಇವತ್ತು ಅದಕ್ಕೆ ತ್ರಿವೇಂದ್ರಂ ಅಂತ ಹೇಳ್ತಾರೆ. ಇವತ್ತು ಕೇರಳದಲ್ಲಿ ಸ್ಯಾನಂದೂರು, ಅನಂತಪುರ ಅಂತಲೂ ಹೇಳ್ತಾರೆ. ಅಲ್ಲಿ ಅನಂತ ಪದ್ಮನಾಭನ ದರ್ಶನ ಮಾಡ್ತಾರೆ. ಅಲ್ಲಿ ಬ್ರಹ್ಮಸೂತ್ರಗಳ ಅರ್ಥ ಮುಂದೆ ತಾವು ಭಾಷ್ಯ ಮಾಡಲಿಕ್ಕಿದ್ದಾರೆ. ಆ ಹಿನ್ನೆಲೆಯಲ್ಲಿ ಆಗ ಚಾಲ್ತಿ ಇದ್ದದ್ದು ಅವುಗಳನ್ನೇ ಇಟ್ಕೊಂಡ್ರು ಪ್ರವಚನಕ್ಕೆ. ಅವುಗಳನ್ನೇ ಪ್ರವಚನಕ್ಕೆ ಇಟ್ಟುಕೊಂಡು ಆ ಭಾಷೆಗಳ ಪ್ರವಚನ ಮಾಡ್ತಾ ಆ 2 ಭಾಷೆಗಳಿರ್ತಕ್ಕಂತಹ ಅಸಾಂಗತ್ಯವನ್ನು ತೋರಿಸ್ತಾ ನಿಜವಾದ ಬ್ರಹ್ಮಸೂತ್ರಗಳ ಪ್ರವಚನ ಮಾಡಲಿಕ್ಕೆ ಶುರು ಮಾಡಿದರು. ಕುದುಪುಸ್ತೂರು ಶಂಕರಾಚಾರ್ಯ ಅಂತ ಹೇಳೋದು. ಅವ ಬಂದು ಆಚಾರ್ಯ ವಿರುದ್ಧ ವಾದಿಸ್ತಾನೆ, ಹೀಗಲ್ಲ ಅರ್ಥ ಹಾಗೆ ಅಂತ. ಆಗ ಅವನನ್ನು ಇವರು ಖಂಡಿಸ್ತಾರೆ. ಮಧ್ವಾಚಾರ್ಯರನ್ನು ಜಯಿಸಲಿಕ್ಕೆ ಆಗೋದಿಲ್ಲ ಅವನಿಗೆ. ಆಗ ಅವನು ಹೇಳ್ತಾನೆ, ಮಹಾನ್ ಅತಿಕ್ರಮ ಸೂತ್ರಾರ್ಥ ವಾದೋ ಕೃತ ಭಾಷ್ಯಕೇಶ್ವಿತಿ. ನೀವು ಭಾಷ್ಯಕಾರರಲ್ಲ, ನೀವು ಈಗಷ್ಟೇ ಬಂದಿದ್ದೀರಾ ಈ ಕ್ಷೇತ್ರಕ್ಕೆ, ಅಷ್ಟೇ ಬಂದಿದ್ದೀಯಾ, ಏನು ಗೊತ್ತಿದೆ ನಿನಗೆ ಭಾಷ್ಯ? ನೀನು ಭಾಷ್ಯಕಾರನೇ ಅಲ್ಲ. ಮೊದಲಿನ ಪ್ರಸಿದ್ಧವಾಗಿರ್ತಕ್ಕಂಥ ಭಾಷೆಯನ್ನು ಬಿಟ್ಟು ನಿನಗೆ ತೋರಿದ ಹಾಗೆ ನೀನು ಸೂತ್ರಗಳಿಗೆ ಅರ್ಥವನ್ನು ಹೇಳ್ತೀಯಲ್ಲ, ಇದು ಸಂಪ್ರದಾಯ ವಿರುದ್ಧ ಅಂತ ಖಂಡನೆ ಮಾಡ್ತಾನೆ. ಆಗ ಆಚಾರ್ಯರು ವಿವರಿಸ್ತಾರೆ. ಆಚಾರ್ಯರು ಭಾಷ್ಯವನ್ನು ಯಾಕೆ ಬರಿಬಾರ್ದು? 21 ಜನ ಭಾಷ್ಯ ಬರೆದಿದ್ದಾರೆ, ಭಾಷ್ಯವನ್ನು ಬರಿ ನೋಡೋಣ ಅಂತ ನೀನು ನಿಂದನೆ ಮಾಡ್ತೀಯಲ್ಲ, ಬರೆಯೋದು ಏನು ತಪ್ಪಿದೆ? ಬರಿತೀನಿ ನಾನು ಅಂಥೇಳಿ ಸವಾಲು ಹಾಕಿ ಹಸನ್ಮುಖರಾಗಿ ಉತ್ತರ ಕೊಡ್ತಾರೆ. ಮುಂದೆ ಅನಂತ ಪದ್ಮನಾಭ ಕ್ಷೇತ್ರದಿಂದ ಕನ್ಯಾಕುಮಾರಿ ಕ್ಷೇತ್ರಕ್ಕೆ ಹೋಗ್ತಾರೆ. ಅಲ್ಲಿಂದ ರಾಮಸೇತುಗೆ ಹೋಗ್ತಾರೆ. ಮುಂದೆ ರಾಮೇಶ್ವರದಲ್ಲಿ ಚಾತುರ್ಮಾಸ್ಯವನ್ನು ಮುಗಿಸಿಕೊಂಡು ಅಲ್ಲಿಂದ ಶ್ರೀರಂಗ ಕ್ಷೇತ್ರಕ್ಕೆ ಬರ್ತಾರೆ. ಅಲ್ಲಿಂದ ಮುಂದೆ ಉಡುಪಿ ಕ್ಷೇತ್ರಕ್ಕೆ ಬರುವಾಗ ಮಧ್ಯದಲ್ಲಿ ಈ ವಿಷ್ಣು ಸಹಸ್ರನಾಮದ ಪ್ರತಿಯೊಂದು ಶಬ್ದಗಳಿಗೆ 100 ಅರ್ಥಗಳನ್ನು ಹೇಳ್ತಕ್ಕಂತಹ ಒಂದು ಸವಾಲು ಬರುತ್ತೆ. ಅದನ್ನು ಸಮರ್ಥವಾಗಿ ಮಧ್ವಾಚಾರ್ಯರು
ಎದುರಿಸ್ತಾರೆ. ಸಹಸ್ರನಾಮದಲ್ಲಿ ಬರ್ತಕ್ಕಂತಹ ಪ್ರತಿಯೊಂದು ಶಬ್ದಗಳಿಗೂ ಪ್ರತಿಯೊಂದು ನಾಮಕ್ಕೂ ಕೂಡ ಹೇಗೆ 100 ಅರ್ಥ ಉಂಟು ಎಂಬುದನ್ನು ತೋರಿಸ್ಕೊಡ್ತಾರೆ. ಆ ಪ್ರಸಂಗದೊಂದಿಗೆ ನಾಳೆ ಮತ್ತೆ ನಮ್ಮ ಉಪನ್ಯಾಸವನ್ನು ಪ್ರಾರಂಭಿಸೋಣ ಅಂತ ಹೇಳ್ತಾ ಈ ಒಂದು ಉಪನ್ಯಾಸವನ್ನು ಸಮಾಪ್ತಿಗೊಳಿಸ್ತೇನೆ. ಶ್ರೀಕೃಷ್ಣ ಅರ್ಪಣಮಸ್ತು. ಧನ್ಯವಾದಗಳು.